ಬೆಳೆ ವಿಮೆಯ ಕೊನೆಯ ದಿನಾಂಕ ಸನಿಹ ಇದೆ. ಕೆಲವು ಬೆಳೆಗಳಿಗೆ ಆಗಸ್ಟ್ 14 ಕೊನೆಯ ದಿನಾಂಕವಾದರೆ ಇನ್ನು ಕೆಲ ಬೆಳೆಗಳಿಗೆ ಆಗಸ್ಟ್ 17 ಕೊನೆಯ ದಿನಾಂಕವಾಗಿದೆ. ಅಷ್ಟೇ ಅಲ್ಲ, ಕೆಲ ಜಿಲ್ಲೆಗಳಲ್ಲಿ ಬೇರೆ ಬೇರೆ ದಿನಾಂಕಗಳನ್ನು ವಿಧಿಸಲಾಗಿತ್ತು. ಸಾಲ ಮಾಡಿದ ರೈತರಿಗಾಗಿ ಮತ್ತು ಸಾಲ ಮಾಡದೇ ಇರುವ ರೈತರಿಗಾಗಿ ಅಂತ ಬೇರೆ ದರದ ದಿನಾಂಕವನ್ನು ವಿಧಿಸಲಾಗಿದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಬೆಳೆ ವಿಮೆ ನೋಂದಣಿ ಕೊನೆಯ ದಿನಾಂಕ ಜುಲೈ 31 ಆಗಿತ್ತು. ಆದರೆ ಅದನ್ನು ರೈತರ ಪರಿಸ್ಥಿತಿ ಕೋರಿಕೆ ಮೇರೆಗೆ ಮುಂದೂಡಲಾಗಿದೆ. ರಾಜ್ಯದ ಕೆಲವೆಡೆ ತೀವ್ರ ಮಳೆಯ ಕೊರತೆಯಿಂದಾಗಿ ಬೆಳೆ ಒಣಗಿತ್ತು. ಇನ್ನು ಕೆಲವೆಡೆ ಬಿತ್ತನೆ ಮಾಡಿದರೆ ಮೊಳಕೆಯೂ ಒಡೆದಿಲ್ಲ. ಹೀಗಾಗಿ ರೈತರು ಆತಂಕಕ್ಕೆ ಒಳಗಾಗಿದ್ದು ಬೆಳೆ ವಿಮೆ ಮಾಡಿಸಿಕೊಳ್ಳಲು ಮುಗಿಬಿದ್ದಿದ್ದಾರೆ. ಸರ್ಕಾರ ಸ್ಥಳ ಮತ್ತು ಬೆಳೆ ಪ್ರಕಾರವನ್ನು ಅವಲಂಬಿಸಿ ಬೆಳೆಗಾಗಿ ನಿರ್ದಿಷ್ಟ ಅಂತಿಮ ದಿನಾಂಕವನ್ನು ಆಗಸ್ಟ್ 14 ಮತ್ತು ಆಗಸ್ಟ್ 17 ಅಂತ ವಿಸ್ತರಿಸಿದ್ದಾರೆ. ಹಾಗಾದರೆ ಯಾವ ಬೆಳೆಗೆ ಆಗಸ್ಟ್ 14, ಯಾವ ಬೆಳೆಗೆ ಆಗಸ್ಟ್ 17 ಅಂತ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಸಹಕರಿಸಿ. ವೀಕ್ಷಕರೇ, ಸರ್ಕಾರ ಹವಾಮಾನ ಆಧಾರಿತ ಬೆಳೆ ವಿಮೆಗಾಗಿ ಕಾಳುಮೆಣಸು ಮತ್ತು ಅಡಿಕೆಯಂತಹ ದೀರ್ಘಕಾಲಿಕ ಬೆಳೆಗಳಿಗೆ ಆಗಸ್ಟ್ 17ರವರೆಗೆ ದಿನಾಂಕವನ್ನು ವಿಸ್ತರಿಸಿದ್ದಾರೆ. ಹಾಗೆ ಸಾಲ ಹೊಂದಿರುವ ಮತ್ತು ಸಾಲ ಇರದ ರೈತರಿಗೆ ಅಂತ ಭತ್ತದ ಬೆಳೆಗಾಗಿ ಆಗಸ್ಟ್ 14ರವರೆಗೆ ದಿನಾಂಕವನ್ನು ವಿಸ್ತರಿಸಿದ್ದಾರೆ. ಹಾಗಾದರೆ ಇನ್ನು ಭತ್ತದ ಬೆಳೆಯ ವಿಮೆಗಾಗಿ ಸಮಯ ಕಡಿಮೆ ಇದೆ. ಬೆಳೆ ಸಾಲ ಪಡೆದ ಅಥವಾ ಬೆಳೆ ಸಾಲ ಪಡೆಯದ ರೈತರು ತಮ್ಮ ಭೂಮಿಯ ದಾಖಲೆ, ಪಹಣಿ ಮತ್ತು ಆಧಾರ್ ಸಂಖ್ಯೆಯೊಂದಿಗೆ ಹತ್ತಿರದ ಬ್ಯಾಂಕ್ಗಾಗಲಿ ಸಾರ್ವಜನಿಕ ಸೇವಾ ಕೇಂದ್ರಗಳಿಗೆ ಹೋಗಿ ನೋಂದಣಿಯನ್ನು ಮಾಡಿಸಿಕೊಳ್ಬಹುದು. ಇನ್ನು ಯಾರಾದರೂ ಮಾಡಿಸಿಲ್ಲ ಅಂದರೆ ಹೋಗಿ ಈ ಕೆಲಸವನ್ನು ಮುಗಿಸಿಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.